ಪ್ರಿಯತಮನೊಂದಿಗೆ ಗಲಾಟೆ ಆದ ಪರಿಣಾಮ ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆಯೊಂದು ನಡೆದಿದೆ ಬಳ್ಳಾರಿಯಲ್ಲಿ. ಪ್ರಿಯತಮನೊಂದಿಗೆ ಜಗಳವಾಡಿದ್ದೇ ಈ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಗಲಾಟೆ ಮಾಡಿದ ಪರಿಣಾಮ ನೇಣಿಗೆ ಕೊರಳೊಡ್ಡಿದ್ದಾಳೆ ಗೃಹಿಣಿ. 2 ಮಕ್ಕಳನ್ನ ತಬ್ಬಲಿ ಮಾಡಿ ಸಾವಿನ ಮನೆ ಸೇರಿರೋದು ಗೃಹಿಣಿ ಮುನ್ನಿ. ಲೈವ್ ವಿಡಿಯೋ ಮಾಡುತ್ತಲೇ ಸೂಸೈಡ್ಗೆ ಶರಣಾಗಿದ್ದಾರೆ ಈ ಮಹಿಳೆ ಮುನ್ನಿ. ಬಳ್ಳಾರಿಯ ಹುಸೇನ್ ನಗರದಲ್ಲಿ ಮುನ್ನಿ ಎಂಬ ಗೃಹಿಣಿ ನೇಣಿಗೆ ಶರಣಾಗಿರೋದು. ಬಳ್ಳಾರಿಯ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿದೆ. ಪ್ರಿಯತಮನೊಂದಿಗೆ ಗಲಾಟೆ ಆಗಿದ್ದೇ ಈ ರೀತಿ ಆತ್ಮಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ 6 ತಿಂಗಳ ಹಿಂದೆ ಗಂಡನೊಂದಿಗೆ ಜಗಳ ಆಡಿ ಮುನ್ನಿ ದೂರ ಇದ್ಲು. ಈ ನಡುವೆ ಶೇಖ್ ಶಾವಲಿ ಎಂಬಾತನೊಂದಿಗೆ ಮುನ್ನಿ ಸ್ನೇಹ ಬೆಳೆಸಿರ್ತಾಳೆ. ಮೊಹಮ್ಮದ್ ಶೇಖ್ ಶಾವಲಿ ಮತ್ತು ಮುನ್ನಿ ನಡುವೆ ಗಲಾಟೆಯ ವದಂತಿ ಕೇಳಿಬಂದಿದೆ. ಗಲಾಟೆಯ ಬಳಿಕ ಮುನ್ನಿ ನೇಣಿಗೆ ಶರಣಾಗಿರೋದಾಗಿ ಆರೋಪಗಳು ಕೇಳಿಬರುತ್ತಿವೆ. ಮೃತ ಮುನ್ನಿ ಕುಟುಂಬಸ್ಥರು ಶೇಖ್ ಶಾವಲಿ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಬಳ್ಳಾರಿಯ ಗಾಂಧಿನಗರ ಪೊಲೀಸ್ ಸ್ಟೇಷನ್ನಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿದೆ. ಮುಬಿಸಾ ಅಂತ ಹುಡುಗಿ, ಮುನಿಸಾ ಅನ್ನೋ ಹುಡುಗಿ ಇವತ್ತು ಬೆಳಿಗ್ಗೆ ನಿನ್ನೆ ಸುಸೈಡ್ ಆಗಿದೆ, ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂದಾಗ ನಾನು ನಿನ್ನೆ ಊರಾಗಿರ್ಲಿಲ್ಲ. ಇವತ್ತು ಬೆಳಿಗ್ಗೆ ಊರಿಗೆ ಬಂದೆ. ಅದಕ್ಕೆ ಸ್ಟೇಷನ್ ಹತ್ರ ಏನಾಗಿದೆ ನಮ್ಮ ಹುಸೇನ್ ನಗರ ಅವರು ವಿಚಾರ ಮಾಡೋಣ ಅಂತೇಳಿ ಬಂದಿದ್ದೆ. ಇನ್ನು ಶೇಖನ ಹುಡುಗನ ಹತ್ರ ಏನೋ ಅಫೇರ್ ಏನೋ ಅಷ್ಟು ಡೆಪ್ತ್ ಅಲ್ಲಿ ನನಗೆ ಗೊತ್ತಿಲ್ಲ, ನಾನು ಹೇಳಕ್ ಹೋಗ್ಬಾರ್ದು. ಪೊಲೀಸರು ತನಿಖೆ ನಡೆಸ್ತಾರೆ. ಆ ಹುಡುಗಿ ಇದು ಸುಸೈಡ್ ಆದಾಗ ಅವ್ರ ಫ್ಯಾಮಿಲಿ ಅವ್ರು ಏನಂತಂದ್ರೆ ಇಂಥವ್ರಿಂದಾನೇ ನಮ್ಮ ತಂಗಿಗೆ ತೊಂದರೆ ಆಗಿದೆ ಅಂತೇಳಿ ನಮ್ಮ ಅನುಮಾನ ಇದೆ, ಇಂಥವ್ರನ್ನೆಲ್ಲ ಹೆಸರುಗಳು ಸೇರಿಸಬೇಕು FIR ಅಲ್ಲಿ ಅಂದಾಗ ಇನ್ನು ಯಾರ ಮೇಲೆ ಡೌಟ್ ಇದೆ ಅಂತವ್ರನ್ನೆಲ್ಲ ಸೇರಿಸ್ಕೋಬಹುದು ಅಂತೇಳಿ ನಾವಾಗಿರ್ಬೋದು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರು, ಮತ್ತೆ ನಮ್ಮ ವಿಕ್ಕಿ ಅವರು, ಆ ವಾರ್ಡಿನ ಕಾರ್ಪೊರೇಟರ್ ನಮ್ಮ ವಿಕ್ಕಿ ಅವರು ಎಲ್ಲರೂ ಸೇರ್ಕೊಂಡು ಆ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕಂತ ಹೇಳಿ ಇವತ್ತು ಇಲ್ಲಿ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಆ ಹುಡುಗಿಗೆ ನ್ಯಾಯ ಆಗಂತ ನಾವು ಮಾಡ್ತೀವಿ. ಆರಂಭದಲ್ಲಿ ಪೊಲೀಸರು ಇಲ್ಲ ಆತರ ಏನಂತ ಇಲ್ಲ, ಆತರ ಏನಿಲ್ಲ. ಯಾಕಂದ್ರೆ ಒಂದು ಇನ್ಸಿಡೆಂಟ್ ನಡೆದಾಗ ಒಂದು ಪ್ರೊಸೀಜರ್ ಮೊದಲಿನಿಂದ ಬಹಳ ಕಷ್ಟ ಕೊಟ್ಟಾರ ಸರ್ ಆಕಿಗೆ. ಆತ ಶೇಖ ಅಂತ ಹೇಳಿ ಆಕಿ ಮದುವೆ ಆಗಿದ್ರೆ ಕೂಡ ಆಕಿ ತಗ ಓದ್ತಿದ್ದ ಅಂತ ನಮ್ಗೆ ಗೊತ್ತಿಲ್ಲ. ಮೊನ್ನೆ ಗೊತ್ತಾಯ್ತು ಅದು ಇದು ಮಾಡೋತ್ನಾಗ. ಆಕಿ ಒಂದು ಮಾತು ನಮ್ಗೆ ಹೇಳಿಲ್ಲ. ಅದು ಯಾಕ ಹಿಂಗ್ ಮಾಡಾರ ಅಂತ ಗೊತ್ತಿಲ್ಲ. ಮೊನ್ನೆ ನಮ್ಮ ಅಮ್ಮರ ಮನೆಗೆ ಅವಾಗ ಬಂದಿದ್ರೆ ನಾನು ಹೇಳ್ಯಾರ ಹಂಗ ಹಿಂಗ ಅಂತ ಹೇಳಿದ್ರಿ. ಅದು ಆತ ಅಷ್ಟೇ ಮರ್ತು ಬಿಡ್ತಾನಳ ಅಂತ ನಾವು ಸುಮ್ನೆ ಇದ್ದೀವಿ ಅನ್ಕಂದ್ರೆ ಇವಾಗ ಈ ಸ್ಥಿತಿನಾಗ ತಂದನ್ ಸರ್ ಆತ. ಅದು ನಾವು ನಿನ್ನೆ ಇದ್ದಿಲ್ಲ. ನಾವು ದರ್ಗಕ್ಕೆ ಹೋಗಿದ್ದೀವಿ. ಹೋದ್ರೆ ಕೂಡ ಯಾರಿಲ್ಲ ನಮ್ಮ ಮನ್ಯಾಗ, ನಮ್ಮ ಬಾಬಿಯರು ಯಾರಿಲ್ಲ ಓಣ್ಯಾಗ ಮನ್ಯಾಗ. ಅದು ಬಂದ್ಮೇಲೆ ಅದು ಏನ್ ಮಾಡ್ಕೊಂಡಳ ಗೊತ್ತಿಲ್ಲ ಸರ್. ನನ್ ತಗ 4 ಗಂಟೆಗೆ ಫೋನ್ ಮಾಡಿ ಮಾತಾಡಳ. ನಾನು ಓದ್ತಿದ್ದೀನಿ, ನೀನ್ ಬಾ ಅಂದ್ರೆ ನಾನು ಬರ್ತೀನಿ, ನೀನ್ ಹೋಗು. ಅದು ಏನಾಗೈತೋ ಗೊತ್ತಿಲ್ಲ. ಯಾಕೆ ಅಳ್ತಿದಿ ಅಂದ್ರೆ ಏನಿಲ್ಲ ಅಮ್ಮ ಹಿಂಗ ಸಿಲಿಂಡರ್ ಇಲ್ಲ, ಅದು ಖಾಲಿ ಆಗೈತೆ ತರ್ತೀನಿ ಅಂತ ಹೇಳಾಳ. ಅಮ್ಮ ರೊಕ್ಕ ಕೊಡ್ತಾಳ, ನೀನ್ ಏನ್ ಟೆನ್ಷನ್ ಮಾಡಬೇಡ ಅಂತ ಹೇಳಿನ್ ಸರ್. ಅದು ಈ ರಾತ್ರಿಗೆ ಬಂದವರಿಗೆ ಇಷ್ಟು ಇದು ಆಗ್ಬಿಟ್ಟಾಳ ಸರ್. ಮೊನ್ನೆ ನಮ್ ತಂಗಿ ಟೂರ್ ನೋಡಕ ನಮ್ ಸಣ್ಣಪ್ಪರ ಊರಿಗೆ ಹೋಗಿದ್ರೆ ಅಲ್ಲಿ ಕೂಡ ನನ್ನ ಅಣ್ಣ ತಾನ ನನ್ನ ಮಗಳು ಸಣ್ಣ ತಂಗಿ ಹಿಂಗ ಮೋಸ ಮಾಡ್ತಾರಂತ ಗೊತ್ತಿಲ್ಲ ಸರ್. ನಮ್ಗೆ ಒಳಗ ನಡೆದ್ ಬಿಟ್ಟೈತಿ. ಇದೆಲ್ಲ ನಿನ್ನೆ ರೆಕಾರ್ಡ್ ಮಾಡಿಬಿಟ್ಟಾಳ ಸರ್. ಎಲ್ಲ ರೆಕಾರ್ಡ್ ಮಾಡಿ ಹಾಕೊಂಡ್ ಬಿಟ್ಟಾಳ. ಇದು ಹಾಕೊಂಡ್ ಬಿಟ್ಟಾಳ. ನಾನ್ ಬಂದು ಇದು ಕೊಟ್ಟಿವಿ ಸರ್. ಇಲ್ಲಿ ಎಲ್ಲ ಒಳಗ್ ಕೊಟ್ಟಿವಿ ಸರ್. ಅವ್ರ ನಮಗ್ ಗೊತ್ತಿಲ್ಲ. ಏನ್ ನನ್ ಮಾತಾಡಿಲ್ಲ ಸರ್. ನಾನ್ ಬರ್ತೀನಮ್ಮ, ನೀನ್ ಹೋಗು ದರ್ಗಾಗೆ ಅಂತ ಅಂದಾಳ ಇಷ್ಟೇ. ಬರತಕ ಹಿಂಗ ಮಾಡ್ಕೊಂತಾಳ ಗೊತ್ತಿಲ್ಲ ಸರ್. ಉರ್ಲ್ ಹಾಕೊಂಡ್ ಬಿಟ್ಟ ಸರ್. ನೀರ್ ಹಾಕ್ಬಿಟ್ಟಾಳ ಹುಡುಗಿ. ನೀರ್ ಹಾಕ್ಬಿಟ್ಟಾಳ ಹುಡುಗಿ ಅಂತೇಳಿ ನಾನೇನ್ ಬಂದಿದ್ದೇನ್ ಮಾಡಿದೆ, ಇದು ಹಗ್ಗ ಬಿಚ್ಚಾಕ್ ಹೋದೆ. ಹಗ್ಗ ಬಂದಿಲ್ಲ ಸರ್ ಬಿಚ್ಚಾಗ. ಮತ್ತೆ ಬ್ಯಾರ ಕರೆದು ಸ್ವಲ್ಪ ಹೆಲ್ಪ್ ಮಾಡ್ಬಾರಮ್ಮ ಅಂತೇಳಿ ಕರ್ಕೊಂಡ್ಬಂದು ಕಳಗ್ ಮಾಡಿಸಿದ್ ಸರ್. ಈ ಬಟ್ಗಳು ಎಲ್ಲ ಬಿಡಿಸ್ಬಿಟ್ಟೆ ನಾನೇ. ಇದೇ ಮತ್ತೆ ಹುಡುಗಿ ಬಂದಿಲ್ಲದ್ರೆ ಹಿಂಸೆ ಮಾಡ್ತಿದ್ದ. ಹೆಂಗ ನೋಡಿದ್ರೆ ಹಿಂಗ ಮಾತಾಡೋದು. ಬೆಂಗಳೂರಿನಾಗ ಕೂಡ ಹೋಗಿದ್ರಿ ಸರ್, ಸಂಬಂಧ ನೋಡಿದ್ರಿ, ಮದ್ವೆ ಮಾಡ್ಕೊಂತ. ಪ್ರಿಯತಮನೊಂದಿಗೆ ಗಲಾಟೆ ಆದ ಪರಿಣಾಮ ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆಯೊಂದು ನಡೆದಿದೆ ಬಳ್ಳಾರಿಯಲ್ಲಿ. ಪ್ರಿಯತಮನೊಂದಿಗೆ ಜಗಳವಾಡಿದ್ದೇ ಈ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ.
ಗಲಾಟೆ ಮಾಡಿದ ಪರಿಣಾಮ ನೇಣಿಗೆ ಕೊರಳೊಡ್ಡಿದ್ದಾಳೆ ಗೃಹಿಣಿ. 2 ಮಕ್ಕಳನ್ನ ತಬ್ಬಲಿ ಮಾಡಿ ಸಾವಿನ ಮನೆ ಸೇರಿರೋದು ಗೃಹಿಣಿ ಮುನ್ನಿ. ಲೈವ್ ವಿಡಿಯೋ ಮಾಡುತ್ತಲೇ ಸೂಸೈಡ್ಗೆ ಶರಣಾಗಿದ್ದಾರೆ ಈ ಮಹಿಳೆ ಮುನ್ನಿ. ಬಳ್ಳಾರಿಯ ಹುಸೇನ್ ನಗರದಲ್ಲಿ ಮುನ್ನಿ ಎಂಬ ಗೃಹಿಣಿ ನೇಣಿಗೆ ಶರಣಾಗಿರು. ಬಳ್ಳಾರಿಯ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿದೆ. ಪ್ರಿಯತಮನೊಂದಿಗೆ ಗಲಾಟೆ ಆಗಿದ್ದೇ ಈ ರೀತಿ ಆತ್ಮಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ 6 ತಿಂಗಳ ಹಿಂದೆ ಗಂಡನೊಂದಿಗೆ ಜಗಳ ಆಡಿ ಮುನ್ನಿ ದೂರ ಇತ್ತು. ಈ ನಡುವೆ ಶೇಖ್ ಶಾವಲಿ ಎಂಬಾತನೊಂದಿಗೆ ಮುನ್ನಿ ಸ್ನೇಹ ಬೆಳೆಸಿರ್ತಾಳೆ. ಮೊಹಮ್ಮದ್ ಶೇಖ್ ಶಾವಲಿ ಮತ್ತು ಮುನ್ನಿ ನಡುವೆ ಗಲಾಟೆಯ ವದಂತಿ ಕೇಳಿಬಂದಿದೆ. ಗಲಾಟೆಯ ಬಳಿಕ ಮುನ್ನಿ ನೇಣಿಗೆ ಶರಣಾಗಿರೋದಾಗಿ ಆರೋಪಗಳು ಕೇಳಿಬರುತ್ತಿವೆ. ಮೃತ ಮುನ್ನಿ ಕುಟುಂಬಸ್ಥರು ಶೇಖ್ ಶಾವಲಿ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಬಳ್ಳಾರಿಯ ಗಾಂಧಿನಗರ ಪೊಲೀಸ್ ಸ್ಟೇಷನ್ನಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿದೆ. ಮುಬಿಸಾ ಅಂತ ಹುಡುಗಿ, ಮುನಿಸಾನ ಹುಡುಗಿ ಇವತ್ತು ಬೆಳಿಗ್ಗೆ ನಿನ್ನೆ ಸುಸೈಡ್ ಆಗಿದೆ, ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂದಾಗ ನಾನು ನಿನ್ನೆ ಊರಲ್ಲಿ ಇರಲಿಲ್ಲ. ಇವತ್ತು ಬೆಳಿಗ್ಗೆ ಊರಿಗೆ ಬಂದು ಅದಕ್ಕೆ ಸ್ಟೇಷನ್ ಹತ್ರ ಏನಾಗಿದೆ ನಮ್ಮ ಹುಸೇನ್ ನಗರ ಅವರು ವಿಚಾರ ಮಾಡೋಣ ಅಂತೇಳಿ ಬಂದಿದ್ದೆ. ಇನ್ನು ಶೇಖನ ಹುಡುಗನ ಹತ್ರ ಏನೋ ಅಫೇರ್ ಏನೋ ಅಷ್ಟು ಡೆಪ್ತಲ್ಲಿ ನನಗೆ ಗೊತ್ತಿಲ್ಲ, ನಾನು ಹೇಳಕ್ ಹೋಗ್ಬಾರ್ದು. ಪೊಲೀಸರು ತನಿಖೆ ನಡೆಸ್ತಾರೆ. ಆ ಹುಡುಗಿದು ಸುಸೈಡ್ ಆದಾಗ ಅವ್ರ ಫ್ಯಾಮಿಲಿಯವ್ರು ಏನಂತಂದ್ರೆ ಇಂಥವ್ರಿಂದಾನೇ ನಮ್ಮ ತಂಗಿಗೆ ತೊಂದರೆ ಆಗಿದೆ ಅಂತೇಳಿ ನಮ್ಮ ಅನುಮಾನ ಇದೆ. ಇಂಥವ್ರನ್ನೆಲ್ಲ ಹೆಸರುಗಳು ಸೇರಿಸಬೇಕು FIR ಅಲ್ಲಿ ಅಂದಾಗ ನಿಮ್ಗೆ ಯಾರ ಮೇಲೆ ಡೌಟ್ ಇದೆ ಅಂತ ಅವ್ರನ್ನೆಲ್ಲ ಸೇರಿಸ್ಕೋಬೋದು ಅಂತೇಳಿ ನಾವಾಗಿರ್ಬೋದು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರು, ಮತ್ತೆ ನಮ್ಮ ವಿಕ್ಕಿ ಅವರು, ವಾರ್ಡಿನ ಕಾರ್ಪೊರೇಟರ್ ನಮ್ಮ ವಿಕ್ಕಿ ಅವರು ಎಲ್ಲರೂ ಸೇರ್ಕೊಂಡು ಆ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕಂತ ಎಲ್ಲರೂ ಇವತ್ತು ಇಲ್ಲಿ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಅವ್ರಿಗೆ ನ್ಯಾಯ ಆಗಂಗೆ ನಾವು ಮಾಡ್ತೀವಿ. ಇಲ್ಲ ಆತರ ಏನಂತ ಇಲ್ಲ, ಆತರ ಏನಿಲ್ಲ. ಯಾಕಂದ್ರೆ ಒಂದು ಇನ್ಸಿಡೆಂಟ್ ನಡೆದಾಗ ಒಂದು ಪ್ರೊಸೀಜರ್ ಮೊದಲಿನಿಂದ ಬಹಳ ಕಷ್ಟ ಕೊಟ್ಟಾರ ಸರ್ ಆಕಿಗೆ. ಆತ ಶೇಖ ಅಂತ ಹೇಳಿ ಆಕಿ ಮದುವೆ ಆಗಿದ್ರೆ ಕೂಡ ಆಕಿ ತಗ ಓದಿದ್ದ ಅಂತ ನಮ್ಗೆ ಗೊತ್ತಿಲ್ಲ. ಮೊನ್ನೆ ಗೊತ್ತಾಯ್ತು. ಅದು ಇದು ಮಾಡೋತ್ನಾಗ ಆಕಿ ಒಂದು ಮಾತು ನಮ್ಗೆ ಹೇಳಿಲ್ಲ. ಅದು ಯಾಕ ಹಿಂಗ್ ಮಾಡಾರ ಅಂತ ಗೊತ್ತಿಲ್ಲ. ಮೊನ್ನೆ ನಮ್ಮ ಅಮ್ಮರ ಮನೆಗೆ ಅವಾಗ ಬಂದಿದ್ರೆ ನಾನು ಹೇಳ್ಯಾರ ಹಂಗ ಹಿಂಗ ಅಂತ ಹೇಳಿದ್ರಿ. ಅದು ಆತ ಅಷ್ಟೇ ಮರ್ತು ಬಿಡ್ತಾನಳ ಅಂತ ನಾವು ಸುಮ್ನೆ ಇದ್ದೀವಿ ಅನ್ಕಂದ್ರೆ ಇವಾಗ ಈ ಸ್ಥಿತಿನಾಗ ತಂದನ್ ಸರ್ ಆತ. ಅದು ನಾವು ನಿನ್ನೆ ಇದ್ದಿಲ್ಲ. ನಾವು ದರ್ಗಕ್ಕೆ ಹೋಗಿದ್ದೀವಿ. ಹೋದ್ರೆ ಕೂಡ ಯಾರಿಲ್ಲ ನಮ್ಮ ಮನ್ಯಾಗ, ನಮ್ಮ ಬಾಬಿಯರು ಯಾರಿಲ್ಲ ಓಣ್ಯಾಗ ಮನ್ಯಾಗ. ಅದು ನಮ್ ಬಂದ್ಮೇಲೆ ಅದು ಏನ್ ಮಾಡ್ಕೊಂಡಾಳೋ ಗೊತ್ತಿಲ್ಲ ಸರ್. ನನ್ ತಗ 4 ಗಂಟೆಗೆ ಫೋನ್ ಮಾಡಿ ಮಾತಾಡಾಳ. ನಾನು ಓದ್ತಿದ್ದೀನಿ, ನೀನ್ ಬಾ ಅಂದ್ರೆ ನಾನು ಬರ್ತೀನಿ, ನೀನ್ ಹೋಗು. ಅದು ಏನಾಗೈತೋ ಗೊತ್ತಿಲ್ಲ. ಯಾಕೆ ಅಳ್ತಿದಿ ಅಂದ್ರೆ ಏನಿಲ್ಲ ಅಮ್ಮ ಹಿಂಗ ಸಿಲಿಂಡರ್ ಇಲ್ಲ, ಅದು ಖಾಲಿ ಆಗೈತೆ ತರ್ತೀನಿ ಅಂತ ಹೇಳಾಳ. ಅಮ್ಮ ರೊಕ್ಕ ಕೊಡ್ತಾಳ, ನೀನ್ ಏನ್ ಟೆನ್ಷನ್ ಮಾಡಬೇಡ ಅಂತ ಹೇಳಿನ್ ಸರ್. ಅದು ಈ ರಾತ್ರಿಗೆ ಬಂದವರಿಗೆ ಇಷ್ಟು ಇದು ಆಗ್ಬಿಟ್ಟಾಳ ಸರ್. ಮೊನ್ನೆ ನಮ್ ತಂಗಿ ಟೂರ್ ನೋಡಕ ನಮ್ ಸಣ್ಣಪ್ಪರ ಊರಿಗೆ ಹೋಗಿದ್ರೆ ಅಲ್ಲಿ ಕೂಡ ನನ್ನ ಅಣ್ಣ ತರ ನನ್ ಮಗಳು ಸಣ್ಣ ಆಕಿ ತಂಗಿ ಹಿಂಗ ಮೋಸ ಮಾಡ್ತಾರಂತ ಗೊತ್ತಿಲ್ಲ ಸರ್. ನಮ್ಗೆ ಒಳಗ ನಡೆದ್ ಬಿಟ್ಟೈತಿ. ಇದೆಲ್ಲ ನಿನ್ನೆ ರೆಕಾರ್ಡ್ ಮಾಡಿಬಿಟ್ಟಾಳ ಸರ್. ಎಲ್ಲ ರೆಕಾರ್ಡ್ ಮಾಡಿ ಹಾಕೊಂಡ್ ಬಿಟ್ಟಾಳ. ಇದು ಹಾಕೊಂಡ್ ಬಿಟ್ಟಾಳ. ನಾನ್ ಬಂದು ಇದು ಕೊಟ್ಟಿರಿ ಸರ್. ಇಲ್ಲಿ ಎಲ್ಲ ಒಳಗ್ ಕೊಟ್ಟಿರಿ ಸರ್. ಅವ್ರ ನಮಗ್ ಗೊತ್ತಿಲ್ಲ. ಏನ್ ನನ್ ಮಾತಾಡಿಲ್ಲ ಸರ್. ನಾನ್ ಬರ್ತೀನಮ್ಮ, ನೀನ್ ಹೋಗ ದರ್ಗಾಗೆ ಅಂತ ಅಂದಾಳ ಇಷ್ಟೇ. ಬರತಕ ಹಿಂಗ ಮಾಡ್ಕೊಂತಾಳ ಗೊತ್ತಿಲ್ಲ ಸರ್. ಉರ್ಲ್ ಹಾಕೊಂಡ್ ಬಿಟ್ಟ ಸರ್. ನೀರ್ ಹಾಕ್ಬಿಟ್ಟಾಳ ಹುಡುಗಿ. ನೀರ್ ಹಾಕ್ಬಿಟ್ಟಾಳ ಹುಡುಗಿ ಅಂತೇಳಿ ನಾನೇನ್ ಬಂದಿದ್ದೇನ್ ಮಾಡಿದೆ, ಇದು ಹಗ್ಗ ಬಿಚ್ಚಾಕ್ ಹೋದೆ. ಹಗ್ಗ ಬಂದಿಲ್ಲ ಸರ್ ಬಿಚ್ಚಾಗ. ಮತ್ತೆ ಬ್ಯಾರ ಕರೆದು ಸ್ವಲ್ಪ ಹೆಲ್ಪ್ ಮಾಡ್ಬಾರಮ್ಮ ಅಂತೇಳಿ ಕರ್ಕೊಂಡ್ಬಂದು ಕಳಕ್ ಮಾಡಿಸಿದ್ ಸರ್. ಈ ಬಟ್ಗಳು ಎಲ್ಲ ಬಿಡಿಸ್ಬಿಟ್ಟೆ ನಾನೇ. ಇದೇ ಮತ್ತೆ ಹುಡುಗಿ ಬಂದಿಲ್ಲದ್ರೆ ಹಿಂಸೆ ಮಾಡ್ತಿದ್ದ. ಹೆಂಗ ನೋಡಿದ್ರೆ ಹಿಂಗ ಮಾತಾಡೋದು. ಬೆಂಗಳೂರಿನಾಗ ಕೂಡ ಹೋಗಿದ್ರಿ ಸರ್. ಸಂಬಂಧ ನೋಡಿದ್ರಿ. ಮದ್ವೆ ಮಾಡ್ಕೊಂತ